ಹಾಯ್ ಹಲೋ ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಬೆಂಗಳೂರಿನಲ್ಲಿ ಸದ್ಯ ಚಿರತೆ ಕಾಟ ಶುರುವಾಗಿದೆಯಾ? ಹೋದ್ರು ಬಂದ್ರು ಎಲ್ಲಾ ಕಡೆ ಚಿರತೆದೇ ಸುದ್ದಿ ಶುರುವಾಗಿದೆ. ಚುಕ್ಕೆ ಸುಂದರಿ ಕೊಡ್ತಾ ಇರುವಂತಹ ಕಾಟಕ್ಕೆ ಜನ ಹೊರಗಡೆ ಬರೋದಕ್ಕೂ ಭಯ ಪಡ್ತಾ ಇದ್ದಾರೆ. ಹಾಗಾದ್ರೆ ಬೆಂಗಳೂರಿನ ಯಾವ ಭಾಗದಲ್ಲಿ ಈ ಚಿರತೆ ಪ್ರತ್ಯಕ್ಷ ಆಗಿದೆ, ಸದ್ಯದ ಅಪ್ಡೇಟ್ ಏನು, ಈ ಎಲ್ಲ ವಿಚಾರದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಕೇಳಿ. ಸೊ ಬ್ಯಾಡ್ರಹಳ್ಳಿಯಲ್ಲಿ ನಿನ್ನೆ ಬೆಳಗ್ಗೆ ನಸುಕಿನ ಜಾವದ ಹೊತ್ತಿಗೆ ಚಿರತೆ ಪ್ರತ್ಯಕ್ಷ ಆಗುತ್ತೆ. ಒಂದು ಪಾರ್ಕ್ ಹತ್ರ ಓಡಾಡುವಂತಹ ಸಿಸಿಟಿವಿ ದೃಶ್ಯ ಎಲ್ಲ ಕಡೆ ವೈರಲ್ ಆಗುತ್ತೆ. ಅದಾದ್ಮೇಲೆ ಒಂದ್ 2-3 ಕಡೆ ಅದೇ ಭಾಗದಲ್ಲಿ ಚಿರತೆಯ ಓಡಾಟ ಪತ್ತೆಯಾಗಿತ್ತು, ಅಂದ್ರೆ ಅದರ ಪ್ರತ್ಯಕ್ಷ ಆಗಿತ್ತು ಅನ್ನುವಂಥದ್ದು ಪ್ರತ್ಯಕ್ಷದರ್ಶಿಗಳು ಹೇಳುವಂತಹ ವಿಚಾರ. ಅದಾದ್ಮೇಲೆ ಪೊಲೀಸರು ಕೂಡ ಬರ್ತಾರೆ, ಬ್ಯಾಡ್ರಹಳ್ಳಿ ಭಾಗದಲ್ಲಿ ಬೀಡು ಬಿಟ್ಟಿರ್ತಾರೆ, ಅರಣ್ಯ ಇಲಾಖೆಯ ಸಿಬ್ಬಂದಿ ಕೂಡ ಬರ್ತಾರೆ. ಚಿರತೆ ಎಲ್ಲಿ ಹೋಯ್ತು, ಅದರ ಹೆಜ್ಜೆ ಗುರುತಿದ್ಯಾ ಅಥವಾ ಚಿರತೆ ಎಲ್ಲಾದ್ರೂ ಪತ್ತೆ ಆಗುತ್ತಾ ಅನ್ನುವಂತಹ ಅದರ ಜಾಡನ್ನ ಹಿಡಿಯುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ನಿನ್ನೆ ಬೆಳಗ್ಗೆಯಿಂದ ಸುಮಾರು ಗಂಟೆಗಳ ಕಾಲ ಹುಡುಕಿದ್ರು ಕೂಡ ಅರಣ್ಯ ಇಲಾಖೆಯ ಸಿಬ್ಬಂದಿಗಾಗ್ಲಿ ಅಥವಾ ಅಲ್ಲಿರುವಂತಹ ಬೇರೆಯವರಿಗಾಗ್ಲಿ ಚಿರತೆ ಪತ್ತೆ ಆಗಿರೋದಿಲ್ಲ. ಸೊ ಬಹುಶಃ ಅನ್ಕೊಂಡಿರ್ತಾರೆ ಚಿರತೆ ಒಂದ್ ಕಡೆನೇ ಇರುತ್ತಾ, ಒಂದ್ ಕಡೆ ಇನ್ನೊಂದ್ ಕಡೆ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಸೊ ಮೇ ಬಿ ಬೇರೆ ಕಡೆ ಹೋಗಿರ್ಬೋದು ಅಂತ ಅನ್ಕೊಂಡು ಅವರು ಕೂಡ ಸುಮ್ಮನಾಗ್ತಾರೆ. ಅಲ್ಲಿಗೆ ಕಾರ್ಯಾಚರಣೆ ಸ್ಟಾಪ್ ಆಗುತ್ತೆ. ಆದ್ರೆ ನಿನ್ನೆ ರಾತ್ರಿ 9:30 ಸುಮಾರಿಗೆ ಮತ್ತೆ ಅಲ್ಲಿರುವಂತಹ ಬ್ಯಾಡ್ರಹಳ್ಳಿಯ ಸ್ಥಳೀಯರಿಗೆ ಚಿರತೆಯ ಓಡಾಟ ಕಣ್ಣಿಗೆ ಕಾಣಿಸುತ್ತೆ. ಅಲ್ಲಿರುವಂತಹ ಜನರು ಕೂಡ ಇದನ್ನ ಒಂದ್ಸಲ ನಂಬೋದಕ್ಕೆ ಆಶ್ಚರ್ಯ ಪಡ್ತಾರೆ. ಮತ್ತೊಮ್ಮೆ ಚಿರತೆ ಓಡಾಡಿದ್ಯಾ ಇಲ್ವಾ ರಾತ್ರಿ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಜನರೇ ಹೋಗಿ ಸಿಸಿಟಿವಿಯ ಪರಿಶೀಲನೆ ಮಾಡ್ತಾರೆ. ಸಿಸಿಟಿವಿಯ ದೃಶ್ಯದಲ್ಲಿ ಚಿರತೆಯ ಓಡಾಟ ಸರಿಯಾಗಿರುತ್ತೆ. ಜನರು ಓಡಾಡುವಂತಹ ಜಾಗ, ವಾಹನಗಳು ಓಡಾಡುವಂತಹ ಜಾಗ, ಜನವಸತಿ ಇರುವಂತಹ ಪ್ರದೇಶದಲ್ಲೇ ಚಿರತೆ ರಾಜಾರೋಷವಾಗಿ ಓಡಾಡ್ತಾ ಇರೋದನ್ನ ನೋಡಿ ಅಲ್ಲಿರುವಂತಹ ಸ್ಥಳೀಯರು ಒಂದು ಕ್ಷಣ ಶಾಕ್ ಆಗ್ತಾರೆ. ಚಿಕ್ಕ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಬರಬೇಕು, ವಯಸ್ಸಾದವರು ಬೆಳಿಗ್ಗೆ ಅಂದ್ರೆ ವಾಕಿಂಗ್ ಅಂತ ಹೋಗ್ಬಿಡ್ತಾರೆ. ಈ ರೀತಿಯಾಗಿ ಚಿರತೆ ಕಂಡು ಬಂದಂತಹ ಜಾಗದಲ್ಲೇ ಮತ್ತೊಮ್ಮೆ ಕಂಡು ಬಂದ್ರೆ ಅಲ್ಲಿರುವಂತಹ ಸ್ಥಳೀಯರಿಗೆ ಎದೆ ಬಡಿತ ಎಷ್ಟು ಹೆಚ್ಚಾಗಬೇಡ ಅನ್ನೋದನ್ನ ಯೋಚನೆ ಮಾಡಿ. ಸೊ 2 ಸಲ ಸೇಮ್ ಪ್ಲೇಸ್ ಅಲ್ಲಿ ನೋಡಿ ಅವ್ರಿಗೂ ಕೂಡ ಆತಂಕ ಡಬಲ್ ಆಗುತ್ತೆ. ಸೊ ಮತ್ತೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಕರೆ ಮಾಡ್ತಾರೆ. ಇವತ್ತು ಬೆಳಗ್ಗೆಯಿಂದ ನಿರಂತರವಾದ ಕಾರ್ಯಾಚರಣೆ ಆ ಬ್ಯಾಡ್ರಹಳ್ಳಿ ಭಾಗದಲ್ಲಿ ಆಗತ್ತೆ. ನೈಸ್ ರಸ್ತೆಯ ಸಮೀಪವೇ ಇರುವಂತಹ ಜಾಗ. ಆದ್ರೆ ಅಲ್ಲಿರುವಂತಹ ಸ್ಥಳೀಯರು ಹೇಳೋ ಪ್ರಕಾರ ಕಳೆದ 20-25 ವರ್ಷಗಳಿಂದಲೂ ಕೂಡ ಯಾವತ್ತೂ ಕೂಡ ನಾವು ಈ ಭಾಗದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದ್ದು ನೋಡಿಲ್ಲ. ಸಾಕಷ್ಟು ವರ್ಷಗಳಿಂದ ಇಲ್ಲೇ ನೆನೆಸ್ತಾ ಇದೀವಿ, ಬಟ್ ನಮಗೆ ಚಿರತೆ ಪ್ರತ್ಯಕ್ಷ ಆಗಿದ್ದೇ ನಾವು ನೋಡಿಲ್ಲ. ಚಿರತೆಯನ್ನ ಸೆರೆ ಹಿಡಿಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇವತ್ತು ಅಲ್ಲಿಗೆ ಕ್ಷೇತ್ರದ ಶಾಸಕರಾಗಿರುವಂತಹ ಎಸ್ ಟಿ ಸೋಮಶೇಖರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಕಾರ್ಯಾಚರಣೆಯನ್ನ ಚುರುಕುಗೊಳಿಸುವಂತೆ ಸೂಚಿಸಿದ್ರು. ಬಂದಂತಹ ಸಿಬ್ಬಂದಿಗೆ ಜನರು ಕೂಡ ತರಾಟೆಯನ್ನ ತಗೊಂಡ್ರು. ಯಾಕಂದ್ರೆ ನಿನ್ನೆನೆ ನಾವು ಹೇಳಿದ್ವಿ ನಿಮ್ಗೆ ಚಿರತೆ ಬಂದಿದೆ, ಬೆಳಿಗ್ಗೆನೆ ಬಂದಿದೆ ಅಂತ, ಬಟ್ ನೀವು ಅಲರ್ಟ್ ಆಗಿಲ್ಲ, ಸಿಸಿಟಿವಿಯನ್ನ ಚೆಕ್ ಮಾಡಲಿಲ್ಲ, ಬದಲಿಗೆ ಸುಮ್ನೆ ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ತರ ಹೋದ್ರಿ. ಇದರಿಂದ ಏನಾದ್ರೂ ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ, ಆ ಚಿರತೆ 9:30 ರಾತ್ರಿಗೆ ಓಡಾಡುವಂತಹ ಸಂದರ್ಭದಲ್ಲಿ ಯಾರಾದ್ರೂ ನಡ್ಕೊಂಡು ಹೋಗ್ತಾ ಇದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ, ಆಗ ಏನಾದ್ರೂ ಪರಿಸ್ಥಿತಿ ದೊಡ್ಡದಾಗಿದ್ರೆ ನೀವು ಆಗ ಬಂದು ಕ್ರಮ ತಗೊಳ್ತಿದ್ರ ಅಂತ ತರಾಟೆಗೂ ಕೂಡ ತೆಗೆದುಕೊಂಡ್ರು. ಬಟ್ ಅದಾದ್ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಅವ್ರದೇ ಆದಂತಹ ಒಂದು ವರ್ಷನ್ ಅನ್ನ ಹೇಳಿದ್ರು. ಅಂದ್ರೆ ಚಿರತೆಯ ಓಡಾಟ ಇದ್ರೆ ನಮ್ಗದು ಗೊತ್ತಾಗುತ್ತೆ, ಸೊ ಹಾಗಾಗಿ ನಾವು ಸೆರೆ ಹಿಡಿತೀವಿ, ಯಾವುದೇ ರೀತಿಯ ಆತಂಕ ಬೇಡ ಅಂತ. ಬಟ್ ಅದೊಂದು ಪಾರ್ಕ್ ಇದೆ, ಪಾರ್ಕ್ ಪಕ್ಕ ಒಂದು ಖಾಲಿ ಸೈಟ್ ಇದೆ, ಅಲ್ಲಿ ಯಾವುದೋ ಪಾಲಿಕೆಯ ಒಂದಷ್ಟು ಕೆಲಸಗಳನ್ನ ಮಾಡೋದಕ್ಕೋಸ್ಕರ ಫೆನ್ಸಿಂಗ್ ಎಲ್ಲ ಹಾಕಿದ್ರು ಅನ್ನುವಂತಹ ಮಾಹಿತಿ ಇದೆ. ಅದ್ ಹೆಂಗಾಗಿದೆ ಅಂದ್ರೆ ಏನು ಕೂಡ ಅಲ್ಲಿ ಜನ ಓಡಾಡದೆ ಒಂದ್ ರೀತಿಯಾಗಿ ಅದೇ ಒಂಥರ ಮಿನಿ ಫಾರೆಸ್ಟ್ ತರ ಆಗೋಗ್ಬಿಟ್ಟಿದೆ. ಸದ್ಯ ಆ ಮಿನಿ ಫಾರೆಸ್ಟ್ ತರ ಆಗಿರುವಂತಹ ಜಾಗದ ಏನು ಅದೇ ಆ ಎಲ್ಲ ಬೆಳೆದ್ ನಿಂತಿರುವಂತಹ ಗಿಡಗಳನ್ನೆಲ್ಲ ಕಟ್ ಮಾಡಿದ್ದಾರೆ, ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಕ್ಲಿಯರ್ ಮಾಡಿ ಅಲ್ಲಿ ಕೂಡ ಡ್ರೋನ್ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಸುತ್ತ ಒಂದಷ್ಟು ಜನಗಳು ಕೂಡ ನಾವು ನೋಡಿದೀವಿ ಚಿರತೆಯನ್ನ ಅಂತ ಹೇಳ್ತಾ ಇದ್ದಾರೆ. ಒಂದು ಪಿಜಿಯಲ್ಲಿ ಇರುವಂತಹ ಹುಡುಗಿ ಕೂಡ ನಾನು ಈ ಭಾಗದಲ್ಲಿ ಚಿರತೆಯನ್ನ ನೋಡಿದೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದೆಷ್ಟರ ಮಟ್ಟಿಗೆ ಸತ್ಯಾಸತ್ಯತೆ ಗೊತ್ತಿಲ್ಲ. ಸೊ ಹಾಗಾಗಿ ಸಿಸಿಟಿವಿಯ ದೃಶ್ಯ ಎಲ್ಲಿ ಪತ್ತೆ ಆಯ್ತೋ ಚಿರತೆ, ಆ ಭಾಗದಲ್ಲಿ ದೊಡ್ಡ ಮಟ್ಟದ ಕಾರ್ಯಾಚರಣೆ ಆಗ್ತಾ ಇದೆ. ಜನಕ್ಕೆ ಆತಂಕ ಆಗೋದಕ್ಕೆ ಕಾರಣ ಏನಪ್ಪಾ ಅಂತ ಅಂದ್ರೆ ಚಿರತೆ ಒಂದ್ ಕಡೆಯಲ್ಲಿ ಇದ್ದಂಗೆ ಇರಲ್ಲ, ಮೂವ್ ಆಗುತ್ತೆ ನಿಜ. ಆದ್ರೆ ಕಂಡು ಬಂದಂತಹ ಜಾಗದಲ್ಲೇ ಮತ್ತೆ ಚಿರತೆ ಪ್ರತ್ಯಕ್ಷ ಆಗ್ತಾ ಇದೆ ಅಂತ ಅಂದ್ರೆ ಇದಕ್ಕೆ ಏನ್ ಕಾರಣ ಅನ್ನುವಂಥದ್ದು ಸ್ಥಳೀಯರಲ್ಲಿರುವಂತಹ ಆತಂಕ. ಅದೆಲ್ಲಾದ್ರೂ ಅಗ್ರೆಸಿವ್ ಆಗಿ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿದ್ರೆ ಅಥವಾ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನ್ ಮಾಡೋದು ಅನ್ನುವಂಥದ್ದು ಅವರಿಗಿರುವಂತಹ ಭಯ. ಈ ಹಿನ್ನೆಲೆ ಇವತ್ತು ಇಡೀ ದಿನ ಡ್ರೋನ್ ಕಾರ್ಯಾಚರಣೆ ಮಾಡಲಾಯಿತು. ನಾಳೆ ಕೂಡ ಬೋನ್ ಅನ್ನ ಇಟ್ಟು ಸುಮಾರು ಕಡೆಯಲ್ಲಿ ಯಾವ್ಯಾವ ಜಾಗದಲ್ಲಿ ಬೋನ್ ಇಡಬೇಕು ಅಂತ ಸಿಬ್ಬಂದಿ ಇವತ್ತು ಗುರುತು ಮಾಡಿದ್ದಾರೆ. ಆ ಎಲ್ಲ ಜಾಗದಲ್ಲಿ ಬೋನ್ ಅನ್ನ ಇಟ್ಟು ಚಿರತೆಯನ್ನ ಯಶಸ್ವಿಯಾಗಿ ಸೆರೆ ಹಿಡಿತೀವಿ ಅನ್ನುವಂತಹ ಏನೋ ಒಂದು ಮಾತನ್ನ ಭರವಸೆಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಕೊಟ್ಟಿದ್ದಾರೆ. ಸೊ ನಾಳೆ ಏನಾಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.